ಇಲ್ಲಿ ಹೊಸದಾಗಿ ಬಂದಂಥ BJP ಕಾರ್ಯಕರ್ತರು ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚಿನ ಅವರು ಮೈಂಡ್ ಸೆಟ್ ಮಾಡಿದ್ರು. ಅವರು ಗೊತ್ತಿತ್ತು. ನಾವು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವ್ರ ವರ್ತನೆ ವಿಭಿನ್ನವಾಗಿತ್ತು. ನಮಗೂ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡೋದು ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಗರು ಏನಿದ್ರು ಮನೆಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹೀಗಾಗಿ ಅಂತ ಒಂದು 7,000 ಮೈನಸ್ ಆಗಿದೆ ಅಷ್ಟೇ. ನಮ್ಮ ಲೀಡಿಂಗ್ ಏನದೇನು ಮಾಡೋಕ್ಕಾಗಿಲ್ಲ. ಸರ್ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಎಕ್ಸಿಟ್ ಐತಿ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರು, ಸುಳ್ಳು ಸಾಬೀತಾಗಿದೆ. ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ದೀವಿ. ಅದು ಸತ್ಯನೇ ಇರ್ತದೆ. ಈ ಕ್ಷೇತ್ರ ಜನತೆಗೆ ಏನು ಹೇಳ್ತೀರಾ ಸರ್? ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಈ ಸಾರಿ ಟಾರ್ಗೆಟು 2 ಲಕ್ಷ. ಇನ್ನೂ 5 ವರ್ಷ ಇದೆ. ಈಗ ಹೇಳ್ತೀವಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯ್ತು. ನಮ್ಮವ್ರಿಗೆ ಮೋಸ ಮಾಡಿದ್ರು. ಅವ್ರ ಬಗ್ಗೆ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕನ್ನಡಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವ್ರ ಬಗ್ಗೆ ದೂರ ಹೇಳ್ತೀವಿ, ಹೈಕಮಾಂಡ್ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡುವಂಥ ಅವ್ರ ಬಗ್ಗೆ ಹೈಕಮಾಂಡ್ ದೂರ ಹೇಳ್ತೀವಿ. ಇದು ಕೆಲವರು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದೆ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಪ್ಲ್ಯಾಂಡ್ ಆಗಿ ಚುನಾವಣೆ ಮಾಡಿದ್ರು. ನಮ್ಗೆ ಕೆಲವೆಲ್ಲ ಗೊತ್ತಾಗ್ತಿಲ್ಲ, ಇವರು ಎಲ್ಲಿ ಮೋಸ ಮಾಡ್ತಾರೆ. ನಮ್ಮವರೇ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ 1 ಲಕ್ಷ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ. ಮತ್ತು ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ, ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು MP ಆಗುವ ಮುಖಾಂತರ ಹೊಸ ದಾಖಲೆಯನ್ನು ಮಾಡಿದ್ದಾರೆ. ದಾಖಲೆ ಆಗಿದೆ. ವುಮೆನ್ ಅನ್ನೋದ್ರಲ್ಲಿ ಅತಿ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಅದು ಶ್ರೇಯಸ್ಸ ಚಿಕ್ಕೋಡಿ ಮತದಾರ ಸೇರ್ತದೆ, ಕರ್ನಾಟಕ ಸೇರ್ತದೆ. ಸೊ ಅಂತ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶನ ಅವರ ಸರಿಯಾಗಿಯಿಂದ ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ಭಾಗದ ಜನತೆಗೆ ಅಂತ ನಮ್ಮ ಭರವಸೆ ಇದೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈಗ ನಿಮ್ಮ ಕಾರ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.